ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು ವಾಯುವ್ಯ ಕರ್ನಾಟಕದಲ್ಲೇನು ನಡೀತಾ ಇತ್ತು ಚಾಲಕ ಕಮ್ ನಿರ್ವಾಹಕ ಹುದ್ದೆಯ ಒಂದು ಕಟ್ ಆಫ್ ಲಿಸ್ಟು ಆಯಿತು, ಫೈನಲ್ ಲಿಸ್ಟು ಆಯಿತು. ಜೊತೆಗೆ ಎಲ್ಲ ಅಭ್ಯರ್ಥಿಗಳು ಕೌನ್ಸಿಲಿಂಗ್ ಮೂಲಕ ತಮ್ಮ ಹುದ್ದೆಗಳಿಗೆ ತಮ್ಮ ಡೀಪುಗಳಿಗೆ ಕೂಡ ಜಾಯಿನ್ ಕೂಡ ಆಗಿದ್ದರು. ಅದರಲ್ಲಿ ಕೆಲವೊಂದಷ್ಟು ಅಭ್ಯರ್ಥಿಗಳು ಎರಡು ಕಡೆ ಕೂಡ ಆಯ್ಕೆಯಾಗಿದ್ದರು, KSRTC ಮತ್ತು ವಾಯುವ್ಯದಲ್ಲಿ. ಹಾಗಾಗಿ ಅಲ್ಲಿ ಒಂದು ಸ್ವಲ್ಪ ಹುದ್ದೆಗಳು ಏನು 1000 ಅಭ್ಯರ್ಥಿಗಳೇನು ತೊಗೊಂಡಿದ್ರು, ಹಿಂಬಾಕಿ ಮತ್ತು ಚಾಲಕ ಕಮ್ ನಿರ್ವಾಹಕ, ಜೊತೆಗೆ ಚಾಲಕ ಹಿಂಬಾಕಿ, ಜೊತೆಗೆ ಜನರಲ್ ಚಾಲಕ. ಇವೆಲ್ಲ ಸೇರಿ 1000 ಹುದ್ದೆಗಳೇನು ತೊಗೊಂಡಿರು. ಆ 1000 ಹುದ್ದೆಯಲ್ಲಿ ಅಭ್ಯರ್ಥಿಗಳು ಕೆಲವೊಂದಷ್ಟು ಅಭ್ಯರ್ಥಿಗಳು ಅಬ್ಸೆಂಟ್ ಆಗಿದ್ದಾರೆ. ಅಬ್ಸೆಂಟ್ ಅಂದರೆ ಅವರು ಎರಡು ಕಡೆ ಆಯ್ಕೆ ಆಗಿದ್ದರು, ಹೀಗಾಗಿ ಅವರು ಎಲ್ಲವರು ಜಾಯ್ನ್ ಆಗಿದ್ದರು. ಅದಕ್ಕೋಸ್ಕರ ಅಲ್ಲಿ ಪೋಸ್ಟ್ಗಳು ಖಾಲಿ ಇದ್ವು. ಆ ಒಂದು ಖಾಲಿ ಇರುವಂಥ ಪೋಸ್ಟ್ಗಳು, ಖಾಲಿ ಇರ್ತಕ್ಕಂಥ ಜಾಗಗಳನ್ನು ಫಿಲ್ ಮಾಡೋಕ್ಕೆ ಕೆಲವೊಂದು ಎಷ್ಟು ಅಭ್ಯರ್ಥಿಗಳು ಸೆಕೆಂಡ್ ಲಿಸ್ಟ್ ಕೂಡ ಹಾಕಿದ್ದಾರೆ. ಆ ಅಭ್ಯರ್ಥಿಗಳು ಕೌನ್ಸಿಲಿಂಗಿಗೆ ಹೋಗಬೇಕಾಗುತ್ತೆ. ಕೌನ್ಸಿಲಿಂಗ್ ಡೇಟ್ ಕೂಡ ಕೊಟ್ಟಿದ್ದಾರೆ 22/8/2025 ಅಂದರೆ ಇದೇ ತಿಂಗಳು 22ನೇ ತಾರೀಕಿಗೆ ಕೌನ್ಸಿಲಿಂಗ್ ಕರೆದರೆ. ಕೌನ್ಸಿಲಿಂಗು ಪ್ಲೇಸ್ ಕೂಡ ಇದೆ ನೋಡಿ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ ಹುಬ್ಬಳ್ಳಿ. ನೀವು ಇಲ್ಲಿ ಕೌನ್ಸಿಲಿಂಗಿಗೆ ಹೋಗಬೇಕಾಗುತ್ತೆ. ಈ ಒಂದು ಲಿಸ್ಟ್ ಏನಿದೆ, ಈ ಲಿಸ್ಟಲ್ಲಿ ಯಾವ್ಯಾವ ಅಭ್ಯರ್ಥಿಗಳ ಹೆಸರಿದೆ, ಅವರಿಗೆ ಈಗಾಗಲೇ SMS ಕೂಡ ಹೋಗಿರುತ್ತೆ. ಬೈ ಚಾನ್ಸ್ ಏನಾದರೂ SMS ಹೋಗಿಲ್ಲ ಅಂದರೆ ನೀವು ಈ ಒಂದು ಲಿಸ್ಟ್ ನೋಡಿಕೊಂಡು ನೀವು ನಿಮಗೆ SMS ಬಂದಿಲ್ಲ ಅಂದರೆ ನಿಮ್ಮದು ಫ್ರೆಂಡ್ಸ್ಗಳಿಗೆ ಯಾರ್ಯಾರು ಹೆಸರು ಇರುತ್ತೋ ಅವ್ರಿಗೆ ಕೂಡ ಈ ಒಂದು ಮೆಸೇಜ್ನ ಫಾರ್ವರ್ಡ್ ಮಾಡಿ. ಯಾಕಂದರೆ ಟೈಮ್ ಇಲ್ಲ. ನೀವು ಕೌನ್ಸಿಲಿಂಗ್ ಹೋಗಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ ತೊಗೊಂಡು ಕೂಡ ಹೋಗಬೇಕು ಅಂತೇಳಿ ನಾನು ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ. ನೋಡ್ಕೋಬೋದು ಸ್ನೇಹಿತರೆ, 1 by 1 ನೀವು ಹೆಸರುಗಳು ಚೆಕ್ ಮಾಡ್ಕೊಳ್ಳಿ. ಈ ಸೆಕೆಂಡ್ ಲಿಸ್ಟ್ ಅಂದರೆ ಆ ಒಂದು ಲಾಸ್ಟ್ ಟೈಮ್ ಏನು ಹಾಕಿದ್ರು ಕಟ್ ಆಫ್ ಲಿಸ್ಟು, ಲಿಸ್ಟ್ ಏನು ಹಾಕಿದ್ರು ಆ ಅಭ್ಯರ್ಥಿಗಳು ಬೇರೆ ಕಡೆ ಅವರು ಅಂದರೆ KSRTCದಾಗ ಸೆಲೆಕ್ಷನ್ ಆಗಿದ್ದಕ್ಕೋಸ್ಕರ ಆ ಒಂದು ಪೋಸ್ಟ್ಗಳು ಖಾಲಿ ಇದ್ದವು. ಆ ಒಂದು ಕ್ಯಾಟಗಿರಿ ಏನು ಅಭ್ಯರ್ಥಿ ಬಂದಿಲ್ಲ, ಅವ್ರ ಕೆಳಗಿನ ಒಂದು ಅಭ್ಯರ್ಥಿಗಳಿಗೆ ಈ ಒಂದು ಲಿಸ್ಟನ್ನು ಹಾಕಿದ್ದಾರೆ. ನೋಡ್ಕೋಬೋದು. ಕ್ಲಿಯರ್ ಕಾಣಿಲ್ಲ ಅಂದರೆ ಸ್ವಲ್ಪ ಜೂಮ್ ಮಾಡಿಕೊಂಡು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಳ್ಳಿ ಸ್ನೇಹಿತರೆ. ಭಾಳಷ್ಟು ಅಭ್ಯರ್ಥಿಗಳು ಕಮೆಂಟಲ್ಲಿ ಕೇಳ್ತೀರಿ ಭಾಳ ದಿನದಿಂದ ವಿಡಿಯೋ ಬಂದಿಲ್ಲ ಅಂತ. ಕಾರಣಾಂತರಗಳಿಂದ ವಿಡಿಯೋಗಳನ್ನು ಮಾಡೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮಿಸಿ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಸರ್ ಅವರು ಇನ್ನೂ 1000 ಪೋಸ್ಟ್ ಕೂಡ ತೊಗೋತೀನಿ ಅಂತ ಹೇಳಿದ್ದಾರೆ. ಅದು ಯಾವಾಗ ತೊಗೊಳ್ತಾರೋ ಅಂತಕ್ಕಂಥದ್ದು ಡೀಟೇಲಾಗಿ ಗೊತ್ತಿಲ್ಲ. ವಿಧಾನಸಭೆ ಅಧಿವೇಶನದಲ್ಲಿ ಕೂಡ ಹೇಳಿದ್ದಾರೆ, ಈ ಒಂದು ಈಗಾಗಲೇ ಅಭ್ಯರ್ಥಿಗಳೇನು ಟೆಸ್ಟ್ ಮುಗಿದಿದ್ದಾವೆ, ಅಂಥ ಅಭ್ಯರ್ಥಿಗಳು ಇನ್ನೂ 1000 ಪೋಸ್ಟ್ ತೊಗೊತೀವಿ ಅಂತ ಹೇಳಿದ್ದಾರೆ. ಬಟ್ ಕಾದು ನೋಡೋಣ ಯಾವಾಗ ತೊಗೊಳ್ತಾರೆ ಅಂಥೇಳಿ, ಅದು ಡೀಟೇಲಾಗಿ ಗೊತ್ತಿಲ್ಲ ಸ್ನೇಹಿತರೆ. ಮಾಹಿತಿ ಏನಾದರೂ ಸಿಕ್ಕರೆ ಖಂಡಿತವಾಗ್ಲೂ ತಿಳಿಸ್ತೀನಿ. ನನಗನ್ಸಿದ ಮಟ್ಟಿಗೆ ಏನು ಮಾಡ್ತಾರೋ ಗೊತ್ತಿಲ್ಲ, ಹೊಸ ನೋಟಿಫಿಕೇಷನ್ ಮಾಡ್ಬೋದು ಅಂತ ನಾನು ಅನ್ಕೋತೀನಿ. ಬಟ್ ಗೊತ್ತಿಲ್ಲ ಸ್ನೇಹಿತರೆ, ಕಾದು ನೋಡೋಣ. ನೋಡಿ ಸ್ನೇಹಿತರೆ, ಟೋಟಲ್ 79 ಅಭ್ಯರ್ಥಿಗಳು ಚಾಲಕ ಹುದ್ದೆ. ಇದರಲ್ಲಿ ಚಾಲಕ ಅಂದರೆ ಹಿಂಬಾಕಿ, ಚಾಲಕ ಹಿಂಬಾಕಿನೂ ಕೂಡ ಇದೆ, ಜೊತೆಗೆ ಜನರಲ್ ಚಾಲಕನೂ ಇದೆ. ಆಮೇಲೆ ಚಾಲಕ ಕಮ್ ನಿರ್ವಾಹಕ ಇನ್ನೊಂದು ಸ್ವಲ್ಪ ಅಭ್ಯರ್ಥಿಗಳು ಇದೆ. ಅದು ಕೂಡ ತೋರಿಸ್ತೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ನೀವು ಇಲ್ಲಿ ಚಾಲಕ ಕಮ್ ನಿರ್ವಾಹಕ ಪರಿಶಿಷ್ಟ ಜಾತಿ ಹಿಂಬಾಕಿ. ಈ ಕೆಳಕಂಡ ಅಭ್ಯರ್ಥಿಗಳಿಗೆ ಆನ್ಲೈನ್ ಮೂಲಕ ಸ್ಥಳ ನಿಯೋಜನೆಗಾಗಿ ಕೌನ್ಸಿಲಿಂಗಿಗೆ ಹಾಜರಬೇಕಾದ ಅಭ್ಯರ್ಥಿಗಳ ಯಾದಿ. ಯಾವ ಅಭ್ಯರ್ಥಿಗಳು ಹಾಜರಾಗಬೇಕು ಅಂಥೇಳಿ ನೋಡಿ. ಅಭ್ಯರ್ಥಿಗಳ ಸೀರಿಯಲ್ ನಂಬರು, ಅವ್ರದ್ದು ನೋಂದಣಿ ಸಂಖ್ಯೆ, ಅವ್ರ ಹೆಸರು, ಅವ್ರ ತಂದೆ ಹೆಸರು, ಅವರು ಯಾವ ಡೇಟಿಗೆ ಕೌನ್ಸಿಲಿಂಗಿಗೆ ಬರಬೇಕಂದ್ರೆ ಎಲ್ಲ ಅಭ್ಯರ್ಥಿಗಳಿಗೆ 22/8/2025 ಇದೆ, ಬೆಳಗ್ಗೆ 10 ಗಂಟೆಗಿದೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ ಹುಬ್ಬಳ್ಳಿ ಅಲ್ಲಿದೆ ಸ್ನೇಹಿತರೆ. ನೋಡಿ ಎಲ್ಲ ಯಾವ್ಯಾವ ಅಭ್ಯರ್ಥಿಗಳು ಸೆಕೆಂಡ್ ಲಿಸ್ಟ್ ಆಗುತ್ತೆ ಅಂತಕ್ಕಂಥ ಭರವಸೆಯಲ್ಲಿದ್ರಿ. ಅಂಥ ಅಭ್ಯರ್ಥಿಗಳು ನೀವು ನೋಡ್ಕೋಬೋದು ಸ್ನೇಹಿತರೆ. ನೋಡಿ ಈ ಒಂದು ಲಿಸ್ಟು ಚಾಲಕ ಕಮ್ ನಿರ್ವಾಹಕ, ನಾನು ಏನು ಮುಂಚೆ ತೋರಿಸಿದ್ನೋ ಅದು ಅಲ್ಲಿ ಚಾಲಕ. ಇದರಲ್ಲಿ ನಿಮ್ದು ಏನಾದರೂ ಹೆಸರಿದ್ದರೆ ಇಲ್ಲಿ ಸೂಚಿಸುವ
ಸೂಚಿಸ್ ಇಲ್ಲೇನು ತೋರಿಸಿದ್ದೀನಿ, ನಾನು ನೆಕ್ಸ್ಟ್ ತೋರಿಸ್ತೀನಿ. ಸೊ ಆ ಒಂದು ಡಾಕ್ಯುಮೆಂಟ್ಸ್ಗಳೆಲ್ಲ ನೀವು ತೊಗೊಂಡು ಕೌನ್ಸಿಲಿಂಗಿಗೆ ಹೋಗ್ಬೋದು ಸ್ನೇಹಿತರೆ. ಸೊ ನೋಡ್ಬೋದು 79 ಚಾಲಕ ಹುದ್ದೆಯ ಅಭ್ಯರ್ಥಿಗಳು ಕರೆದಿದ್ದಾರೆ. ಸೊ 41 ಚಾಲಕ ಕಮ್ ನಿರ್ವಾಹಕ ಅಭ್ಯರ್ಥಿಗಳಿಗೆ ಕರೆದಿದ್ದಾರೆ ಸ್ನೇಹಿತರೆ. ಸೊ ನೋಡ್ಬೋದು ನೀವು ಇಲ್ಲಿ. ಸೊ ನೋಡ್ಬೋದು ಸ್ನೇಹಿತರೆ, ಈ ಎಲ್ಲ ಒಂದು ಅಭ್ಯರ್ಥಿಗಳು ಏನೇನು ಡಾಕ್ಯುಮೆಂಟ್ಸ್ ನೀವು ತೊಗೊಂಡು ಹೋಗಬೇಕು ಅಂತಕ್ಕಂಥದ್ದು ಕೂಡ ನಾನು ತೋರಿಸ್ತೀನಿ ಇಲ್ಲಿ. ಸೊ ನೋಡ್ಬೋದು ಸ್ನೇಹಿತರೆ. ಸೊ ನೋಡ್ಬೋದು ಸ್ನೇಹಿತರೆ, ನೀವು ಏನು ತೊಗೊಂಡು ಹೋಗಬೇಕು ಅಂದರೆ ಈಗಾಗಲೇ ಈ ಒಂದು ಲಿಸ್ಟಲ್ಲಿ ಹೆಸರು ಇದೆ. ಸೊ ಯಾರ ಅಭ್ಯರ್ಥಿಗಳು ಹೆಸರು ಇದೆಯೋ ಇದರಲ್ಲಿ, ಸೊ ಅಂಥ ಅಭ್ಯರ್ಥಿಗಳು ಕೌನ್ಸ್ಲಿಂಗಿಗೆ ಹಾಜರುಪಡಿಸಬೇಕಾದ ದಾಖಲೆಗಳು. ಸೊ ನೀವು ಕೌನ್ಸ್ಲಿಂಗಿಗೆ ಹೋದರೆ ಈ ಒಂದು ಡಾಕ್ಯುಮೆಂಟ್ಸ್ಗಳು ಕಂಪಲ್ಸರಿ ತೊಗೊಂಡು ಹೋಗಬೇಕು ಸ್ನೇಹಿತರೆ. ಸೊ ನೋಡಿ, ದೈಹಿಕ ಅರ್ಹತೆ ಮತ್ತು ಮೂಲ ದಾಖಲಾತಿ ಪರಿಶೀಲನಾ ಪತ್ರ. ಸೊ ಅಂದರೆ ನೀವು ಒನ್ ಟೈಮ್ ಹುಬ್ಳಿಯಲ್ಲಿ ಏನು ವೆರಿಫಿಕೇಷನ್ ಆಯಿತು, ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಷನ್ ಮಾಡಿದಾರೆ. ಸೊ ಒಂದು ಲೆಟ್ರ್ ಕೊಟ್ಟಿರ್ತಾರೆ ಅವತ್ತಿನ ದಿನ ವೆರಿಫಿಕೇಷನ್ ಮಾಡಿ. ಸೊ ಆ ಒಂದು ಲೆಟ್ರ್ ಬೇಕಂತ ಹೇಳ್ತಾ ಇದ್ದಾರೆ. ಜೊತೆಗೆ ಚಾಲನಾ ವೃತ್ತಿ ಪರೀಕ್ಷೆಯ ಅಂಕಪಟ್ಟಿ, ಆಮೇಲೆ ನೀವು ಡ್ರೈವಿಂಗ್ ಟೆಸ್ಟ್ ಏನು ಕೊಟ್ಟಿರೋ, ಸೊ ಅಲ್ಲೊಂದು ಮಾರ್ಕ್ಸ್ ಕಾರ್ಡ್ ಕೊಟ್ಟಿರಲ್ಲ, ಸೊ ಅದೊಂದು ಮಾರ್ಕ್ಸ್ ಕಾರ್ಡ್ ಕೇಳ್ತಾ ಇದ್ದಾರೆ. ಜೊತೆಗೆ ಆಧಾರ್ ಕಾರ್ಡ್, ನಿಮ್ಮದೊಂದು ಆಧಾರ್ ಕಾರ್ಡ್ ಕೇಳ್ತಾ ಇದ್ದಾರೆ. ಜೊತೆಗೆ ಚಾಲ್ತಿಯಲ್ಲಿರುವ ಚಾಲಕ ಮತ್ತು ನಿರ್ವಾಹಕ ಪರವಾನಗಿ ಪತ್ರ, ಅಂದರೆ ನಿಮ್ಮದು ಡ್ರೈವಿಂಗ್ ಲೈಸೆನ್ಸು ಮತ್ತು ಕಂಡಕ್ಟರ್ ಲೈಸೆನ್ಸ್, ಅಂದರೆ ನಿಮ್ಮದು ಚಾಲನೆಯಲ್ಲಿರಬೇಕು. ಅಂದರೆ ಈಗಾಗಲೇ ಯಾರ್ದೋ ಇವತ್ತನೋ ನಾಳೆನೋ ಡೇಟ್ ಮುಗಿದು ಹೋಗುತ್ತೆ. ಸೊ ಅಂಥ ಒಂದು ಅಭ್ಯರ್ಥಿಗಳು ಏನು ಮಾಡ್ಬೇಕಂತ ನೀವು ಪ್ರಶ್ನೆ ಮಾಡ್ಬೋದು. ಸೊ ನೀವು ಇಮಿಡಿಯೇಟಾಗಿ RTO ಆಫೀಸಲ್ಲಿ ಅದನ್ನು ರಿನ್ಯೂವಲ್ ಕೊಟ್ಟು, ಆ ಒಂದು ರಿನ್ಯೂವಲ್ ಕೊಟ್ಟಿದ್ದಾಗ ಒಂದು ಸ್ಲಿಪ್ ಕೊಡ್ತಾರೆ ಸ್ನೇಹಿತರೆ. ಆ ಒಂದು ಸ್ಲಿಪ್ ತೊಗೊಂಡು ಹಳೆದು DL ಜೆರಾಕ್ಸು ಜೊತೆಗೆ ಈ ರಿನ್ಯೂವಲ್ ಸ್ಲಿಪ್ ಇವೆರಡೂ ತೊಗೊಂಡು ಹೋದರೂ ಕೂಡ ನಡೆಯುತ್ತೆ. ಚಾಲಕ ಡ್ರೈವರ್ದಾದ್ರೂ ಅಷ್ಟೇ, ಕಂಡಕ್ಟರ್ ಆದ್ರೂ ಅಷ್ಟೇ ಸ್ನೇಹಿತರೆ. ಅಂದರೆ ನಿಮ್ಮದು ಅದು ರನ್ನಿಂಗಲ್ಲಿರಬೇಕು, ಡೇಟ್ ಮುಗ್ದಿದ್ದು ಇರಬಾರ್ದು ಅಂತ ಅವರು ಇಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸೊ ನೋಡಿ ಸ್ನೇಹಿತರೆ, ಇಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅವರಿಗೆ. ಇವಾಗ ನಿಮ್ಮದು SSLC ಮಾರ್ಕ್ಸ್ ಕಾರ್ಡು ಅವೆಲ್ಲ ಬೇಕಾಗಿಲ್ಲ. ಜಸ್ಟ್ ನಿಮಗೆ ಅವರೇನು ಹೇಳಿ ತೋರಿಸಿದಾರೋ ಸೊ ಇಷ್ಟು ಮಾತ್ರ ಅವರಿಗೆ ಬೇಕಾಗುತ್ತೆ. ಜೊತೆಗೆ ಫೋಟೋ ಕೂಡ ಬೇಕಾಗುತ್ತೆ, ಒಂದು 3-4 ತೊಗೊಂಡು ಇಟ್ಕೊಂಡು ಹೋಗಿ. ಬೈ ಚಾನ್ಸ್ ಅವರು ಇಲ್ಲಿ ಕೇಳಿಲ್ಲ, ಬೈ ಚಾನ್ಸ್ ಅಲ್ಲಿ ಬೇಕಾಗುತ್ತೆ ಅನ್ಕೋತೀನಿ. ಸೊ ಅದರಿಂದ ಒಂದು 2-3 ಫೋಟೋಗಳು ತೆಗೆದು ತೊಗೊಂಡು ಹೋಗಿದ್ರು ಒಳ್ಳೆಯದು ಸ್ನೇಹಿತರೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಈ ಮಾಹಿತಿ. ರೀಸೆಂಟ್ಲಿ KSRTC ಅವರು ಕೂಡ ಈ ಒಂದು ಸೆಕೆಂಡ್ ಲಿಸ್ಟು ಅಪ್ಡೇಟ್ ಮಾಡ್ತಾವ್ರೆ. ಸೊ ಅದು ಆಗಿದ ತಕ್ಷಣ ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ತೀನಿ ಅಂತ ಹೇಳುತ್ತಾ, ಸೊ ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ಒಂದು ವಿಡಿಯೋದಲ್ಲಿ. ಧನ್ಯವಾದಗಳು.